ಹಲೋ ಎವ್ರಿವನ್. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಲಿಕೇಶನಲ್ಲಿ ಡೌಟ್ಸ್ಗಳಾಗಿರ್ಬೋದು, ಮತ್ತು ಇವಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು, ಮತ್ತು ಆಧಾರಲ್ಲಿ ಮತ್ತು 10th ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ಬೇರೆ ಥರ ಇದೆ ನನ್ನ ಡೇಟ್ ಆಫ್ ಬರ್ತು, ಏನು ಮಾಡಬೇಕು ಅಂತ ಸಾಕಷ್ಟು ಜನ ಕೇಳ್ತಿದ್ದೀರಾ. ಮತ್ತು ಅಪ್ಲಿಕೇಶನ್ ಫಾರ್ಮ್ ಏನು ಇದೆ ಅದು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಬ್ಲ್ಯಾಂಕ್ ಬರ್ತೈತೆ, ಅದು ಕರೆಕ್ಟಾಗಿ ಡೌನ್ಲೋಡ್ ಆಗ್ತಾ ಇಲ್ಲ, ಈ ರೀತಿ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಅದಕ್ಕೆಲ್ಲ ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ಇನ್ನೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದರಿಂದ ನೀವು ವಿಡಿಯೋನ ವಾಚ್ ಮಾಡ್ಬೋದು. ಮೊದಲನೇದಾಗಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಬ್ಲ್ಯಾಂಕ್ ಬರ್ತೈತೆ, ಅದರಲ್ಲಿ ಯಾವುದೇ ರೀತಿ ಡೀಟೇಲ್ಸ್ಗಳು ಬರ್ತಿಲ್ಲ, ಮತ್ತು ಕಂಪ್ಲೀಟ್ ಪೇಜಸ್ಗಳು ಯಾವುದು ಡೌನ್ಲೋಡ್ ಆಗ್ತಿಲ್ಲ, ಈ ರೀತಿ ಸಾಕಷ್ಟು ಜನ ಕೇಳ್ತಿದ್ದೀರಾ. ಇದು ಕೆಲವೊಂದಷ್ಟು ಸರ್ವರ್ ಪ್ರಾಬ್ಲಮಿಂದನೂ ಆಗ್ತಿದೆ. ಮತ್ತು ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಆ ರೀತಿ ಏನಾದ್ರು ಆಯ್ತಂತಂದರೆ ನೀವು ಮತ್ತೆ ಲಾಗಿನ್ ಆಗಿಬಿಟ್ಟು ಎಂಡ್ವರೆಗೂ ಏನೇನೆಲ್ಲ ಇನ್ಫಾರ್ಮೇಷನನ್ನು ನಿಮ್ಮ ಡಾಟಾವನ್ನು ಕೊಟ್ಟಿದ್ದೀರಾ, ಡೀಟೇಲ್ಸನ್ನು ನೀವು ಕಂಪ್ಲೀಟಾಗಿ ಒಂದು ಸಲ ಚೆಕ್ ಮಾಡಿಬಿಟ್ಟು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಡೌನ್ಲೋಡ್ ಆಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಮತ್ತಿರ್ಗ ಟ್ರೈ ಮಾಡಿ, ಅದಾಗತ್ತೆ. ಎರಡನೇದಾಗೆ ಸಾಕಷ್ಟು ಜನ ಆಧಾರ್ ಮತ್ತು 10th ಮಾರ್ಕ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಬೇರೆ ಬೇರೆ ಇದೆ. ಅವರು ಅಪ್ಲೈ ಮಾಡೋಕ್ಕೆ ಹೋದಾಗ ಎರರ್ ಅಂತ ತೋರಿಸ್ತಾ ಇತ್ತು. ಅದನ್ನು ಸಹ ಎರರ್ ಅಂತ ಬಂದರೂ ಸಹ ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವುದು ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಅದನ್ನು ಕೊಟ್ಟು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಮತ್ತು ಇನ್ನೊಂದು, ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿದ್ದಾದ್ಮೇಲಿಂದ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಸ್ರಿ, ಸೇಮ್ ಇರೋ ರೀತಿ ಮಾಡಿಸ್ಕೊಳ್ಳಿ, ಆಮೇಲಿಂದ ನೀವು ಮಾಡಿಸ್ಕೊಳ್ಬೋದು. ನೆಕ್ಸ್ಟು ಮೂರನೇದಾಗೆ ಸಾಕಷ್ಟು ಜನ ಕೇಳ್ತಿರೋದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೇಳ್ತಿದ್ದೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರು ಮಾಡಿಸ್ಬೇಕು? ಇವಾಗ ನಮ್ಮ ಹತ್ರ ರಿಸರ್ವೇಷನ್ ಕೋಟಾ ಯಾವುದೇ ರೀತಿ ಇಲ್ಲ, ನಾವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕಾ, ಇದ್ರ ಬಗ್ಗೆ ಕೇಳ್ತಿದ್ದೀರಾ. ಮತ್ತು ಸ್ಟಡಿ ಇಯರ್, ಕರ್ನಾಟಕದಲ್ಲಿ ಎಷ್ಟು ವರ್ಷ ನೀವು ಸ್ಟಡಿ ಮಾಡಿದ್ದೀರಾ ಅಂತ ತೋರಿಸ್ತಿರುತ್ತಲ್ಲ, ಅದೂ ಸಹ ಸಾಕಷ್ಟು ಜನ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಇವಾಗ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ಇವರು ಅಪ್ಲೈ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ 12 ಇಯರ್ಸ್ ಕ್ಲೈಮ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 11 ಇಯರ್ಸ್ ವೆರಿಫೈಡ್ ಅಂತ ಬಂದಿದೆ. ಅಂದರೆ ಇವ್ರ ಹತ್ರ ಯಾವುದೇ ರೀತಿ ರಿಸರ್ವೇಷನ್ ಕೋಟಾ ಇಲ್ಲ. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ ಕೋಟಾ ಆಗಿರ್ಬೋದು, ಮತ್ತು ಲಿಂಗ್ವಿಸ್ಟಿಕ್ ಕ್ಲೈಮ್ ಆಗಿರ್ಬೋದು, ಮತ್ತು ರಿಲಿಜಿಯಸ್ ಆಗಿರ್ಬೋದು, ಇವ್ಯಾವುದು ಅವ್ರ ಬಳಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಕ್ಲೈಮ್ ಮೋಡಲ್ಲಿ 0000 ಅಂತ ತೋರಿಸ್ತಿದೆ. ಅಂದರೆ ಅಲ್ಲಿ ಕ್ಲೈಮೇ ಮಾಡಿಲ್ಲ ನೀವು ಅಂತ. ಓಕೆನಾ? ಇಲ್ಲಿ ವೆರಿಫಿಕೇಷನ್ ಕೂಡ ಅದಾಗಿರಲ್ಲ. ಮತ್ತು ಇಲ್ಲಿ ನೋಡಿ, ಸ್ಟಡಿ ಇಯರ್ಸು ಅಂದರೆ ಕರ್ನಾಟಕದಲ್ಲಿ ನೀವು ಎಷ್ಟು ವರ್ಷ ಸ್ಟಡಿ ಮಾಡಿದ್ದೀರಾ ಅಂತ, ಇಲ್ಲಿ 12 ಇಯರ್ಸ್ ಕೂಡ ಅವರು ಕರ್ನಾಟಕದಲ್ಲೇ ಸ್ಟಡಿ ಮಾಡಿದ್ದಾರೆ. ಅದಕ್ಕೋಸ್ಕರ 12 ಇಯರ್ಸ್ನೂ ಅವರು ಕ್ಲೈಮ್ ಮಾಡಿದ್ದಾರೆ. ಆದರೆ ವೆರಿಫೈ ಆಗಿರ್ತಕ್ಕಂಥದ್ದು ಓನ್ಲಿ 11 ಇಯರ್ಸ್ ಅಷ್ಟೇ. ಇದನ್ನೂ ಸಹ ಸಾಕಷ್ಟು ಜನ ಕೇಳ್ತೀರಾ. ಇಲ್ಲಿ 10 ಅಂತ ಬರ್ತಿದೆ, 9 ಅಂತ ಬರ್ತಿದೆ, 12 ಅಂತ ಬರ್ತಿದೆ, ಮತ್ತು ಕೆಲವರಿಗೆ 11 ಅಂತ ಬರ್ತಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ನೋಡಿ, 7ಗಿಂತ ಯಾರ್ದು ಮೇಲೆ ಇದೆ, 7ಗಿಂತ ಮೇಲೆ ಯಾರ್ದಿದೆ ಅವ್ರದ್ದು ಇಲ್ಲಿ ಸ್ಯಾಟ್ಸ್ ವೆರಿಫೈಡ್ ಅಂತ ಬಂದಿದ್ರೆ ಅವ್ರದ್ದು ಓಕೆ, ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. 7 ಅಥವಾ 7ಗಿಂತ ಕೆಳಗಡೆ ಇದ್ದರೆ ನೀವು ಕಾಲೇಜಿಗೆ ಹೋಗ್ಬಿಟ್ಟು ವೆರಿಫೈ ಮಾಡಿಸ್ಬಿಟ್ಟು ನೀವು ತಿರ್ಗಾ ಲಾಗಿನ್ ಆಗಿಬಿಟ್ಟು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಕ್ಲಿಯರ್ ಆಯ್ತಂತ ಅನ್ಕೊತೀನಿ. ಇವಾಗ ಇಲ್ಲಿ ನೋಡಿ, ಕನ್ನಡ ಮೀಡಿಯಂ ಇವ್ಯಾವುದು ಇವ್ರ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಾಟ್ ಕ್ಲೈಮಡ್ ಅಂತ ಬಂದಿತ್ತು. ಓಕೆನಾ? ಅದಕ್ಕೆ ಇಲ್ಲಿ 0000 ತೋರಿಸ್ತಿದೆ. ಮತ್ತೆ ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇವ್ರ ಹತ್ರ ಇನ್ನೊಬ್ಬರು ಏನಂತ ಮೆಸೇಜ್ ಮಾಡ್ತಿದ್ದೀರಾ ಅಂತಂದರೆ, ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟಾದು ಇದೆ, ಇವಾಗ ಕ್ಲೈಮ್ ಆಗಿದೆ. ಅವರು ಎಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕ್ಲೈಮ್ ಮಾಡೋದ್ರಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ. ಮತ್ತು ರೂರಲ್ ಏರಿಯಾಸ್, ಅವರು ರೂರಲ್ ಸ್ಟಡಿ ಮಾಡಿದ್ದಾರೆ, ಎಲಿಜಿಬಲ್ ಇರೋದ್ರಿಂದ ಎಸ್ ಅಂತ ಅವರು ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ನೀವು ಎಸ್ ಅಂತ ಕೊಟ್ಟಿದ್ದಾದ್ಮೇಲಿಂದ ಲಾಸ್ಟ್ ಪೇಜಲ್ಲಿ ಅವರಿಗೆ ವೆರಿಫೈ ಅಂತ ಬರಬೇಕು. ನೀವಿವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಡಿ ಕ್ಲೈಮ್ಡ್ ಇಯರ್ಸ್ ಇನ್ ಕರ್ನಾಟಕ. ಇಲ್ಲಿ ನೀವು ನೋಡಿದ್ರೆ 12 ಇಯರ್ಸ್, ಅವ್ರದ್ದು 11 ಇಯರ್ಸ್ ಸ್ಯಾಟಿಸ್ಫೈ ಆಗೈತೆ, ಓಕೆ, ವೆರಿಫೈ ಆಗೈತೆ. ಅದಾದಮೇಲಿಂದ ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಮಲ್ಲಿ ಅವ್ರು ಎಷ್ಟು ವರ್ಷ ಸ್ಟಡಿ ಮಾಡಿದ್ದಾರೆ ಅಂತ ಕೊಟ್ಟಿರೋದಕ್ಕೆ 10 ಇಯರ್ಸ್ ಅಂತ 10 ಕ್ಲೈಮ್ ಆಗೈತೆ. ಅವ್ರು ಕ್ಲೈಮ್ ಮಾಡಿರ್ತಕ್ಕಂಥದ್ದು 10. ಇಲ್ಲಿ ವೆರಿಫೈ ಆಗಿರೋದ್ರಲ್ಲಿ ಇಲ್ಲಿ ವೆರಿಫೈಡ್ ಅಂತ ಬಂದಿಲ್ಲ. ಇಲ್ಲಿ ನೋಡ್ಬೋದು, ಕ್ಲೈಮ್ ಮಾಡಿದ್ದಾರೆ ಬಟ್ ನಾಟ್ ವೆರಿಫೈಡ್ ಅಂತ ಬಂದಿದೆ. ಮತ್ತು ರೂರಲ್ ಡಿಸ್ಟಿಕ್ಸು ಅಷ್ಟೇ ನೋಡಿರಿ,
10 ಕ್ಲೈಮ್ ಮಾಡಿದ್ದಾರೆ. ಆದರೆ ಇಲ್ಲಿ ನಾಟ್ ವೆರಿಫೈಡ್ ಅಂತ ಬಂದಿದೆ. ಈ ರೀತಿ ಏನಾದ್ರು ಬಂದಿತ್ತಂತಂದರೆ ನೀವು ಕಾಲೇಜಿಗೆ ಹೋಗ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ನೀವು ತೆಗೆದುಕೊಂಡು ನೀವು ಕಾಲೇಜಿಗೆ ಹೋಗಿ ಅವರು ವೆರಿಫೈ ಮಾಡಿಸ್ಕೊಡ್ತಾರೆ. ನೀವು ವೆರಿಫೈ ಆದಮೇಲೆ ಒಂದು 2 to 3 ಅವರ್ಸ್ ಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಆವಾಗ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ, ಕ್ಲೈಮ್ ಆ್ಯಂಡ್ ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ನಾಟ್ ವೆರಿಫೈಡ್ ಅಂತ ಯಾರ್ದು ಬಂದಿದೆ ಅವ್ರು ಮಾತ್ರ ಹೋಗ್ಬಿಟ್ಟು ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಸ್ಬೇಕಾಗತ್ತೆ. ಅದು ಬಿಟ್ಟು ಬೇರೆಯವ್ರು ಯಾರೂ ವೆರಿಫೈ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾರಿಗೆ 0000 ಇದೆ ಅವರು ವೆರಿಫೈ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಅವ್ರ ಹತ್ರ ಯಾವುದೇ ರೀತಿ ಕೋಟಾನ ಕ್ಲೈಮ್ ಮಾಡಿಲ್ಲ. ಮತ್ತು ಇನ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಿಮಗೆ ಡೌಟ್ಸ್ ಏನಾದ್ರು ಇತ್ತಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.